ಅಂತಹ ವ್ಯಕ್ತಿಗಳು ಪದೇ ಪದೇ ಸ್ವೀಟ್ಗಳನ್ನು ತಿನ್ನಬೇಕು ಅನಿಸ್ತಾ ಇದೆಯಾ? ಅಕಸ್ಮಾತ್ ಸ್ವೀಟ್ ಅಥವಾ ರೈಸ್ ಅನ್ನು ತಿಂದ ತಕ್ಷಣ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ಹೆಚ್ಚಾಗುತ್ತದೆ ಅನ್ನುವಂತಹ ಒಂದು ಟೆನ್ಷನ್ ಇರುತ್ತದೆ. ಈ ರೀತಿ ಹೆಚ್ಚಾಗದೆ ಹಾಗೆ ನಾವು ನೋಡಿಕೊಳ್ಳಬೇಕಂದ್ರೆ ಕೆಲವೊಂದು ವೈಜ್ಞಾನಿಕ ಪದ್ಧತಿಗಳನ್ನು ಬಳಸಿಕೊಳ್ಳಬೇಕು. ತೂಕ ಹೆಚ್ಚಿರುವಂಥ ವ್ಯಕ್ತಿಗಳು ಮತ್ತು ಶುಗರ್ ಅನ್ನು ಕಡಿಮೆ ಮಾಡಿಕೊಳ್ಳಬೇಕು ಅನ್ನುವಂಥ ವ್ಯಕ್ತಿಗಳು ಈ ಟಿಪ್ಗಳನ್ನು ಪಾಲಿಸಿ. ಮೊದಲನೇ ಟಿಪ್ ಅಂತಂದರೆ ಸ್ವೀಟ್ಸ್ ಅಥವಾ ಶುಗರ್ ಅಥವಾ ರೈಸ್ ಅನ್ನು ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಫೈಬರ್ ಅಥವಾ ಪ್ರೋಟೀನ್ ಹೆಚ್ಚಿರುವಂತಹ ಆಹಾರಗಳಾದ ಬಾದಾಮ್, ಪಿಸ್ತಾ ಅಥವಾ ತರಕಾರಿ ಸಲಾಡ್ ಒಂದು ಬೌಲನ್ನು ಸೇವಿಸಿದ ನಂತರ ಸ್ವೀಟ್ಗಳನ್ನು ತಿನ್ನುವುದರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಎರಡನೇ ಟಿಪ್ ಅಂತಂದರೆ ನೈಸರ್ಗಿಕವಾಗಿ ಸಿಗುವಂತಹ ಸಹಜ ಸಿದ್ಧವಾಗಿ ಸಿಗುವಂತಹ ಜೇನುತುಪ್ಪ, ಬೆಲ್ಲ ಅಥವಾ ಖರ್ಜೂರಗಳನ್ನು ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದರಿಂದಲೂ ಸಹ ರಕ್ತದಲ್ಲಿ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮೂರನೇ ಟಿಪ್ ಅಂತಂದರೆ ಒಂದೊಂದ್ಸಲ ಮೆದುಳಿನಿಂದ ಸ್ವೀಟ್ಗಳನ್ನು ಪದೇ ಪದೇ ತಿನ್ನಬೇಕು ಅನ್ನುವಂಥ ಸಂಕೇತಗಳನ್ನು ಕಳಿಸ್ತಾ ಇರುತ್ತೆ. ಇದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ದಾಲ್ಚಿನ್ನಿಯ ಚಕ್ಕೆಯನ್ನು ಪುಡಿ ಮಾಡಿ 1-2 ಸ್ಪೂನ್ ಅಷ್ಟು ನೀರಿನಲ್ಲಿ ಮಿಶ್ರಣ ಮಾಡಿ ಸೇವಿಸುವುದರಿಂದ ರಕ್ತದಲ್ಲಿ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಾಲ್ಕನೇ ಟಿಪ್ ಅಂತಂದರೆ ಊಟ ಆದ ನಂತರ ಅಥವಾ ಸ್ವೀಟ್ಗಳನ್ನು ಸೇವಿಸಿದ ನಂತರ ಅರ್ಧ ಗಂಟೆ ವೇಗವಾಗಿ ನಡೆಯುವುದರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.